ನಮಸ್ಕಾರ ಸ್ನೇಹಿತರೆ, ಭಾರತದ ಇತಿಹಾಸ ಸಂಚಿಕೆ 9. ಕಳೆದ ಸಂಚಿಕೆಯಲ್ಲಿ ಭಾರತದಲ್ಲಿ ಸಿಗುವಂಥ ಮಣ್ಣುಗಳ ವಿವರಗಳ ಬಗ್ಗೆ ಅಲ್ಲಿವರೆಗೂ ಕೂಡ ಬಂದಿದ್ವಿ. ಇವತ್ತು ಅಲ್ಲಿಂದನೇ ಮುಂದುವರಿಸೋಣ. ಭಾರತದಲ್ಲಿ ಸಿಗುವಂಥ ಹಲವಾರು ಫಲವತ್ತು ಮಣ್ಣುಗಳಲ್ಲಿ ಮೆಕ್ಕಲು ಮಣ್ಣು ಕೂಡ ಒಂದು ಫಲವತ್ತಾದಂಥ ಮಣ್ಣಾಗಿದೆ. ಈ ಮಣ್ಣು ಭಾರತದಲ್ಲಿ ಸುಮಾರು 8 ಲಕ್ಷ ಚದುರ ಕಿಲೋಮೀಟರ್ ಪ್ರದೇಶಗಳವರೆಗೂ ಕೂಡ ದೊರೆಯುತ್ತದೆ. ಈ ಮಣ್ಣು ನದಿಯ ಬಯಲುಗಳಲ್ಲಿ, ಮುಕುಜ ಪ್ರದೇಶಗಳಲ್ಲಿ, ಕರಾವಳಿ ಪ್ರದೇಶಗಳಲ್ಲೂ ಕೂಡ ಈ ಮಣ್ಣುಗಳು ದೊರೆಯುತ್ತದೆ. ಈ ಮಣ್ಣು ಭಾರತದಲ್ಲಿ ಉತ್ತರ ಪ್ರದೇಶ, ಹರಿಯಾಣ, ಪಂಜಾಬ್, ಗುಜರಾತ್, ಬಿಹಾರ, ಕೇರಳ, ಗೋವಾ, ಮಹಾರಾಷ್ಟ್ರ, ಕರ್ನಾಟಕದ ಕರಾವಳಿ ಬಯಲು ಪ್ರದೇಶಗಳಲ್ಲೂ ಕೂಡ ಈ ಮಣ್ಣು ದೊರೆಯುತ್ತದೆ. ಈ ಮಣ್ಣಿನಲ್ಲಿ ಹತ್ತಿ, ಗೋಧಿ, ಭತ್ತ, ಕಬ್ಬು, ದ್ವಿದಳ ಧಾನ್ಯಗಳನ್ನು ಕೂಡ ಬೆಳೆಯಬಹುದಾಗಿದೆ. ಮೆಕ್ಕಲು ಮಣ್ಣಿನ ನಂತರ ಸ್ಥಾನದಲ್ಲಿ ಕಪ್ಪು ಮಣ್ಣು ಕೂಡ ಭಾರತದಲ್ಲಿ ಫಲವತ್ತಾದಂಥ ಮಣ್ಣಿನ ಸ್ಥಾನವನ್ನು ಪಡೆದಿದೆ. ಈ ಮಣ್ಣು ಭಾರತದಲ್ಲಿ ಸುಮಾರು 5 ಲಕ್ಷ ಕಿಲೋಮೀಟರ್ ಚದುರ ಪ್ರದೇಶಗಳಲ್ಲಿ ಲಭ್ಯವಿದೆ. ಈ ಮಣ್ಣಿನಲ್ಲೂ ಕೂಡ ಹತ್ತಿ, ಕಬ್ಬು, ಕಡಲೆ, ಸೂರ್ಯಕಾಂತಿ, ಗೋಧಿ, ಭತ್ತ, ತೊಗರೆ, ನೆಲಕಡಲೆ, ತಂಬಾಕು ಮುಂತಾದ ಬೆಳೆಗಳನ್ನು ಈ ಮಣ್ಣಿನಲ್ಲಿ ಬೆಳೆಯಬಹುದಾಗಿದೆ. ಈ ಮಣ್ಣು ಕರ್ನಾಟಕ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಗುಜರಾತ್ ಮತ್ತು ತಮಿಳುನಾಡಿನಲ್ಲೂ ಕೂಡ ಲಭ್ಯವಿದೆ. ಭಾರತದಲ್ಲಿ ಜಂಬೂ ಮಣ್ಣಿನ ಪ್ರದೇಶವು ಸುಮಾರು 1.2 ಲಕ್ಷ ಚದುರ ಕಿಲೋಮೀಟರ್ಗಳಷ್ಟಿದೆ. ಇದನ್ನ ಮುರಾ ಮಣ್ಣು ಎಂದು ಕೂಡ ಕರೆಯುತ್ತಾರೆ. ಈ ಮಣ್ಣು ಪೂರ್ವ ಮತ್ತು ಪಶ್ಚಿಮ ಇಳಿಜಾರು ಪ್ರದೇಶ, ಬಿಹಾರ, ಮಧ್ಯಪ್ರದೇಶ, ಅಸ್ಸಾಂ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಕಂಡುಬರುತ್ತದೆ. ಈ ಮಣ್ಣಿನಲ್ಲಿ ಟೀ, ಕಾಫಿ, ರಬ್ಬರ್ ಮತ್ತು ಸಾಂಬಾರು ಪದಾರ್ಥಗಳನ್ನ ಬೆಳೆಯಬಹುದಾಗಿದೆ. ಪ್ರಾಚೀನ ಕಾಲದಲ್ಲಿ ಭಾರತದ ಎಲ್ಲ ಮಣ್ಣಿನಲ್ಲಿಯೂ ಫಲವತ್ತತೆಯು ಉತ್ತಮವಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಭಾರತದ ಮಣ್ಣುಗಳಲ್ಲಿ ಆ ಫಲವತ್ತತೆಯು ಕಡಿಮೆಯಾಗಿದೆ. ಇದಕ್ಕೆ ಕಾರಣ ನಾವು ಕೆಮಿಕಲ್ ಮಿಶ್ರಿತ ಗೊಬ್ಬರವನ್ನ ಅತಿಯಾಗಿ ಬಳಸುವುದೇ ಆಗಿದೆ. ಭೂ ಸಂಪನ್ಮೂಲವು ಮಾನವ ಮತ್ತು ಇತರ ಜೀವಿಗಳ ಉಳಿವಿಗೆ, ಬೆಳವಣಿಗೆಗೆ ಮಹತ್ವವಾದದ್ದಾಗಿದೆ. ಮುಂದಿನ ದಿನಗಳಲ್ಲಿ ಕೆಮಿಕಲ್ ಮಿಶ್ರಿತ ಗೊಬ್ಬರಗಳನ್ನು ಬಳಸದೆ, ಪ್ಲಾಸ್ಟಿಕ್ಗಳನ್ನು ಭೂಮಿಗೆ ಸೇರ್ಪಡಿಸದೆ ಭೂಮಿಯ ಫಲವತ್ತತೆಯನ್ನು ಕಾಪಾಡುವುದು ಪ್ರತಿಯೊಬ್ಬರ ಭಾರತೀಯರ ಕರ್ತವ್ಯವಾಗಿದೆ ಅಂತ ಹೇಳ್ತಾ ಇನ್ನಷ್ಟು ವಿಚಾರವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋನ ಪೂರ್ತಿ ನೋಡಿದಂಥ ಸಮಸ್ತ ಕನ್ನಡಿಗರಿಗೆ ಧನ್ಯವಾದ ಸಲ್ಲಿಸುತ್ತಾ ಇಂಥ ಅನೇಕ ಉತ್ತಮವಾದಂಥ ವಿಚಾರಗಳನ್ನ ಈ ಚಾನಲ್ ಮುಖ ತಿಳಿಸ್ತಾ ಬರ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.